ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇಸ್ರೇಲ್ ಇರಾನ್ ನಡುವಿನ ಉದ್ವಿಗ್ನ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ದಾಳಿ ಪ್ರತಿದಾಳಿಗಳು ಜಾಸ್ತಿ ಆಗ್ತಾ ಇದೆ. ಖಮೇನಿ ಹತ್ಯೆ ಖಂಡಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ಹೊಸೂರು ರಸ್ತೆಯ ಆನೆಪಾಳ್ಯದಲ್ಲಿ ಶಿಯಾ ಮುಸ್ಲಿಮರು ಒಂದು 2,000 ಜನ ಸೇರಿದ್ರು. ಶಿಯಾ ಮುಸ್ಲಿಮರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅವರೆಲ್ಲ ಮಾತಾಡಿದ್ದಾರೆ. ಅವ್ರು ಹೇಳಿದ್ದು ನಮ್ಮ ಧರ್ಮಗುರುವನ್ನು ಕೊಂದಿದ್ದು ತಪ್ಪು, ದೇವರ ಇದೆಲ್ಲದಕ್ಕೂ ಕೂಡ ಶಿಕ್ಷೆಯನ್ನು ಕೊಡ್ತಾರೆ ಅಂತೆಲ್ಲ ಕೆಲವರು ಮಾತಾಡಿದ್ದಾರೆ. ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆಮೇಲೆ ಸ್ಥಳಕ್ಕೆ ಶಾಸಕ ರಿಜ್ವಾನ್ ಅರ್ಷದ್ ಅವರು ಕೂಡ ಹೋಗಿದ್ದರು. ಹಾಗೆಯೇ ಹ್ಯಾರಿಸ್ ಅವರು ಕೂಡ ಹೋಗಿದ್ದರು. ಶಾಸಕ ಹ್ಯಾರಿಸ್ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಅವರು ಮಾತನಾಡಿದ್ರು. ಖಮೇನಿ ಹತ್ಯೆಯನ್ನು ಖಂಡಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆದಿರ್ತಕ್ಕಂಥದ್ದು ಆನೆಪಾಳ್ಯದಲ್ಲಿ, ಹೊಸೂರು ರಸ್ತೆಯ ಆನೆಪಾಳ್ಯದಲ್ಲಿ ಶಿಯಾ ಮುಸ್ಲಿಮರು 2,000 ಸಂಖ್ಯೆಯಲ್ಲಿ ಸೇರಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀವಿ. ಖಮೇನಿಯ ಹತ್ಯೆಯನ್ನು ಖಂಡಿಸಿ ಶಿಯಾ ಮುಸ್ಲಿಮರು ಆನೆಪಾಳ್ಯದ ಕಬರ್ಸ್ಥಾನದಲ್ಲಿ ಎಲ್ಲರೂ ಕೂಡ ಸೇರಿದ್ದಾರೆ. ಖಮೇನಿಯ ಹತ್ಯೆಯನ್ನು ಖಂಡಿಸ್ತಾ ಇದ್ದಾರೆ. ಈಗಾಗಲೇ ಕಬರ್ಸ್ಥಾನಕ್ಕೆ ಶಾಸಕ ಹ್ಯಾರಿಸ್ ಅವರು ಕೂಡ ಬಂದಿದ್ದಾರೆ. ಅವರಿಂದ ಒಂದಿಷ್ಟು ಪೊಲೀಸರು ಮಾಹಿತಿಯನ್ನು ಪಡೆಯುವಂಥದ್ದು ಮತ್ತು ಇಲ್ಲಿಂದ ಬೇಗ ಮೂವ್ ಆಗಿ ಅನ್ನುವಂಥದ್ದನ್ನು ಕೂಡ ಈಗ ಒಂದಿಷ್ಟು ಸಲಹೆಗಳನ್ನು ಕೂಡ ಕೊಡ್ತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಈಗಾಗಲೇ ಸುಮಾರು ಶಿಯಾ ಮುಸ್ಲಿಮರು ಕೂಡ ಸೇರಿದ್ದಾರೆ. ಖಮೇನಿಯ ಹತ್ಯೆಯನ್ನು ಖಂಡಿಸ್ತಾ ಇದ್ದಾರೆ. ಇದು ಮಾನವೀಯತೆಯ ಮೇಲೆ ನಡೆದಂತಹ ದಾಳಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಈಗ ಎಲ್ಲ ಶಿಯಾ ಮುಸ್ಲಿಮರ ಬಳಿ ಬಂದು ಅವರ ಅಹವಾಲುಗಳನ್ನು ಕೂಡ ಸ್ವೀಕರಿಸಿದ್ರು. ಅದಾದ ಬಳಿಕ ಅವರ ಜೊತೆ ಇಲ್ಲಿ ಸೇರಿದ್ರು. ಸೊ ನೇರವಾಗಿ ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ, ಹೇಗೆ ಖಂಡಿಸ್ತಾ ಇದ್ದೀರಿ? ಖಂಡಿತವಾಗಿ ಇದನ್ನ ಯಾವುದೇ ರೀತಿಯಲ್ಲಿ ಒಪ್ಕೊಳ್ಳೋಕ್ಕಾಗುವಂಥ ಘಟನೆ ಅಲ್ಲ. ಇವತ್ತು ಪ್ರಪಂಚ ಎಲ್ಲಾನು ಮಾನವೀಯತೆಯನ್ನು ಎತ್ತಿಡಿಬೇಕಾಗಿರುವಂಥ ಒಂದು ಸಮಯ. ಮನುಷ್ಯನ ಅಧಿಕಾರ, ಮನುಷ್ಯನ ರೈಟ್ ಅಂತೇಳಿ ಎಲ್ಲ ದೇಶಗಳು ಮಾತಾಡುತ್ತೆ. ಆದರೆ ಇವತ್ತೇನು ಮಾಡ್ತಾ ಇದ್ದಾರೆ? ಮಾನವೀಯತೆ, ಮನುಷ್ಯನ ಹಕ್ಕನ್ನು ಕೊಡುವಂಥ ಸಂದರ್ಭ ನಡೀತಾ ಇದೆಯಾ? ಪ್ರಪಂಚದ ದೊಡ್ಡ ದೊಡ್ಡ ಶಕ್ತಿ ಇರುವಂಥ ರಾಷ್ಟ್ರಗಳು ಏನು ಮಾಡ್ತಾ ಇದೆ? ನಾವು ಏನನ್ನು ಕಾಪಾಡಬೇಕು, ಅದನ್ನು ಕಾಪಾಡದೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನ ಎಲ್ಲರೂ ಕೂಡ ಆಲೋಚನೆ ಮಾಡಬೇಕು. ಶಾಂತಿ, ಸಮಾಧಾನ ಇದನ್ನೆಲ್ಲ ಜೊತೆ ಸೇರಿಸ್ಕೊಂಡು ಹೋಗುವಂಥ ಕೆಲಸ ಆಗಬೇಕು. ಅದು ಇವತ್ತು ಎಲ್ಲೋ ಕೊರತೆ ಆಗ್ತಾ ಇದೆಯಾ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಈಗ ಎಷ್ಟು ಜನ ಇಲ್ಲಿ ಸೇರಿದ್ದಾರೆ ಸರ್? ಒಂದೇ ಭಾಗದಲ್ಲಿ ಸೇರಿರೋದಾ, ಮತ್ತೆ ಬೇರೆ ಎಲ್ಲಾದರೂ ಪ್ರತಿಭಟನೆ ಪ್ಲಾನ್ ಇದೆಯಾ? ಪ್ರತಿಭಟನೆ ಅಲ್ಲ ನೋಡ್ರಿ, ಜನ ಸೇರಿರೋದ್ರ ಬಗ್ಗೆ ನೀವು ಯಾಕಷ್ಟು ಟೆನ್ಷನ್ ತಗೊಳ್ತೀರಾ? ಜನ ಇನ್ನೂ ಇದ್ದಾರೆ, ಜನ ಏನು ಕಡಿಮೆ ಇಲ್ಲ. ನೋವಾಗಿ ಅವರ ಕುಟುಂಬದ ಒಬ್ಬರು ಸದಸ್ಯರು ತೀರೋದ್ರೆ ಇದ್ಯಾವ ಜಾಗ ಇದು? ಕಬರಸ್ತಾನ್. ಯಾಕೆ ಬರ್ತಾರೆ ಇಲ್ಲಿಗೆ? ಆ ಒಂದು ನೋವಿನ ಬಂದಿದ್ದಾರೆ. ಹಾಗಾಗಿ ಆ ನೋವಿನ ಸಮಯದಲ್ಲಿ ಅವರಿಗೆ ಸಂದೋಲನ ಹೇಳಿ ಸಮಾಧಾನ ಮಾಡಿ ಅವರು ತಾಳ್ಮೆಯಿಂದ ಎಲ್ಲರೂ ಹೋಗುವಂಥ ಒಂದು ಪರಿಸ್ಥಿತಿನ ಮಾಡ್ತಾ ಇದ್ದೀವಿ. ತಾವು ಕೂಡ ಭೇಟಿ ಕೊಟ್ಟಿದ್ರಿ. ಸುಮಾರು ಜನರಿಗೆ ಒಂದು ರೀತಿಯಲ್ಲಿ ತಮ್ಮ ಧರ್ಮ ಗುರುಗಳನ್ನು ಕಳೆದುಕೊಂಡಿದ್ದಾರೆ ಅನ್ನೋ ನೋವು ಕೂಡ ಇದೆ. ಏನು ಹಂಚ್ಕೊಳ್ತಾ ಇದ್ರು ತಮ್ಮ ಜೊತೆ? ನೋವು ಹಂಚ್ಕೊಳ್ತಾ ಇದ್ರು ಅಷ್ಟೇ, ಇನ್ನೇನು ಹಂಚ್ಕೊಳಕ್ಕಾಗಲ್ಲ. ಒಂದು ಭಾಗದಲ್ಲಿ ಮಾತ್ರ ಸೇರ್ತಾರ ಸರ್, ಅಥವಾ ಬೇರೆ ಭಾಗಗಳಲ್ಲಿ ಸೇರುವಂತ ಪ್ಲಾನ್ ಇದೆಯಾ? ಎರಡು ಕಡೆನೂ ಕೂಡ ಇತ್ತು. ಇಡೀ ಪ್ರಪಂಚದ ಎಲ್ಲ ಭಾಗದಲ್ಲೂ ಜನ ಸೇರ್ತಾರೆ. ಬೆಂಗಳೂರಲ್ಲಿ ಸರ್, ಬೆಂಗಳೂರಲ್ಲಿ ಇನ್ನೂ ಸೇರ್ಬೋದು, ಬೇರೆ ಕಡೆ ನನಗೇನು ಗೊತ್ತಾಗುತ್ತಪ್ಪ ಅದು. ಇಲ್ಲಿ ಸೇರಿದ್ದಾರೆ ನನ್ನ ಕ್ಷೇತ್ರದಲ್ಲಿ, ನಾನು ಬಂದಿದ್ದೀನಿ ಇಲ್ಲಿ. ಇನ್ನು ಎಲ್ಲ ಕಡೆ ಎಲ್ಲೆಲ್ಲಿ ಜನ ಇದ್ದಾರೆ, ಯಾರ್ಯಾರಿಗೆ ನೋವಾಗಿದೆ ಅವರೆಲ್ಲ ಸೇರ್ತಾರೆ. ಅವ್ರನ್ನ ನಿಲ್ಲಿಸ್ಲಿಕ್ಕಾಗುತ್ತಾ? ಇದು ರಾಜಕೀಯ ಅಲ್ಲ, ಇದು ನೋವಿನ ಸಂಗತಿ. ನೋವಾಗಿರುವಾಗ ಜನ ಸೇರಿರುವಂಥದ್ದು ಇದು. ಈಗ ಇರಾನ್ನಲ್ಲಿ ಕನ್ನಡಿಗರು ಕೂಡ ಸಿಲುಕೊಂಡಿದ್ರು ಸರ್, ಸುಮಾರು ಜನ, 150ಕ್ಕೂ ಹೆಚ್ಚು ಜನ. ಅವ್ರನ್ನ ಕರ್ಕೊಂಡು ಬರುವಂಥ ಪ್ರಯತ್ನಗಳು. ನೋಡಪ್ಪ, ಪ್ರಪಂಚದ ಎಲ್ಲರೂ ಎಲ್ಲ ಕಡೆ ಈಗ ಸಿಲ್ಕೊಂಡಿದ್ದಾರೆ. ಯಾರೂ ಎಲ್ಲೂ ಮೂವ್ಮೆಂಟ್ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಎಲ್ಲಾನು ಫ್ಲೈಟು, ಏರ್ಪೋರ್ಟ್ ಎಲ್ಲ ಕ್ಲೋಸ್ ಆಗಿದೆ. ಈಗ ಸರ್ಕಾರ ಅದಕ್ಕೆ ಯಾವ ಥರ ಬೇಕು ಏನಾದರೂ ಸರ್ಕಾರದವ್ರನ್ನ ಒತ್ತಾಯ ಮಾಡಿದ್ರಿ ಸರ್? ಅಂದರೆ ಮನೆಯನ್ನ ಮಾಡಿದ್ರ ಹೆಂಗೆ? ಕುಂಭನಗರ ಮತ್ತು ರಾಜಧಾನಿಯಲ್ಲೂ ಕೂಡ 150ಕ್ಕೂ ಹೆಚ್ಚು ಅಲಿಪುರದ ಜನ ಕೂಡ ಇದ್ದಾರೆ ಅನ್ನೋದು. ಈಗಲೇ ಸರ್ಕಾರ, ನಮ್ಮ ರಾಜ್ಯದ ಸರ್ಕಾರ ಈಗಾಗಲೇ ಅದನ್ನ ಏನು ಮಾಡಬೇಕು, ನಮ್ಮ ಎಂಬಸಿಗಳಿಗೆ ಮಾತಾಡಿ ಅದನ್ನು ಯಾವ ಥರ, ಯಾಕಂದರೆ ಹಾಗೆ ನಡ್ಕೊಂಡು ಬರೋಕ್ಕಾಗಲ್ವಲ್ಲ, ಇನ್ನೂ ವಿಮಾನ ಯಾತ್ರೆ ಎಲ್ಲ ಪ್ರಾರಂಭ ಆಗಬೇಕಲ್ಲ. ಸೊ ಅವ್ರಿಗೆ ಅಲ್ಲಿ ಸೇಫ್ಟಿ ಮಾಡುವಂಥ ಕೆಲಸ ಮಾಡ್ತಾ ಇದೆ ಕೇಂದ್ರ. ನಮ್ಮ ರಾಷ್ಟ್ರದ ಸರ್ಕಾರ ಕೂಡ ಮಾಡಬೇಕಲ್ಲ ಅದನ್ನು. ಎಲ್ಲ ಕಡೆಯೂ ಅದನ್ನು ಮಾಡ್ತಾ ಇದ್ದಾರೆ. ಇದು ಬರೀ ಒಂದು ರಾಜ್ಯದ ಜನ ಅಲ್ಲ, ಎಲ್ಲರೂ ಅಲ್ಲಲ್ಲಿ ಸ್ಟಕ್ ಆಗಿದ್ದಾರೆ. ಸೊ ಈಗ ಇದು ಇನ್ನೂ ಯುದ್ಧ ನಡೀತಾ ಇದೆ.
ಸೊ ಇದನ್ನು ಯಾವ ಥರ ಮುಂದೆ ನೋಡಿಕೊಂಡು ನಮ್ಮ ಜನರನ್ನ ಸೇಫಾಗಿ ತರುವಂಥ ಕೆಲಸ ಖಂಡಿತವಾಗಿ ಸರ್ಕಾರ ಮಾಡಬೇಕು. ನಮ್ಮ ರಾಜ್ಯದ ಜನರನ್ನ ಕರೆತರುವಂತ ಪ್ರಯತ್ನಗಳು ಸರ್ಕಾರದ ಮಟ್ಟದಲ್ಲಿ ಏನಾಗ್ತಾ ಇದೆ, ನಿಮ್ಮಿಂದ ಏನ್ ಮನೆ ಹೋಗಿದೆ ಅದನ್ನ ಹೇಳ್ತಾರೆ. ಮುಖ್ಯಮಂತ್ರಿಗಳನ್ನ ಕೇಳ್ಬೇಕು ನೀವಿದು. ಅಲ್ಲ ಈಗ ಅಲ್ಲ ಸುಮಾರು ತಮಗೂ ಕೂಡ ಮಾಹಿತಿ ಇದೆ. ಓಕೆ, ಬೆಂಗಳೂರಿನ ಆನೆಪಾಳ್ಯದಲ್ಲಿ ಸೇರಿದಂತಹ ಶಿಯಾ ಮುಸ್ಲಿಮರು ತಮ್ಮ ನೋವನ್ನು ಹಂಚಿಕೊಳ್ಳೋದಕ್ಕೆ ಸೇರಿದ್ರು ಅಂತ